ಲೋಕಸಭೆಯ ಕಲಾಪ ನಡೀತಾ ಇದ್ದ ಸಂದರ್ಭದಲ್ಲಿ ಆರೋಪಿಯೊಬ್ಬ ಕಲಾಪ ನಡೀತಾ ಇದ್ದ ಸಂದರ್ಭದಲ್ಲಿ ಒಳನುಗ್ತಾನೆ. ಈ ಆರೋಪಿಗೆ ಪಾಸ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಒಬ್ಬ ದೇಶದ್ರೋಹಿ ಅಂತ ಫ್ಲೆಕ್ಸ್ ಹಾಕಲಾಗಿದೆ. ಮೈಸೂರು ನಗರದ ಮಹಾರಾಜ ವೃತ್ತದ ಬಳಿ ಫ್ಲೆಕ್ಸ್ ಅನ್ನು ಅಳವಡಿಸಲಾಗಿದೆ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಹಾಕಿರುವಂತಹ ಫ್ಲೆಕ್ಸ್ ಇದು. ಪ್ರತಾಪ್ ಸಿಂಹ ದೇಶದ್ರೋಹಿ ಎಂದು ಬಾಂಬ್ ಹಿಡಿದು ನಿಂತಿರುವ ಬ್ಯಾನರ್ ಅನ್ನು ಹಾಕಲಾಗಿದೆ. ಸಂಸತ್ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಸಹಿ ಸಂಗ್ರಹ ಚಳವಳಿ ಕೂಡ ಹಮ್ಮಿಕೊಂಡಿದ್ದಾರೆ. ಸಂಸತ್ ಭವನಕ್ಕೆ ದುಷ್ಕರ್ಮಿಗಳು ನುಗ್ಗೋದಕ್ಕೆ ಪಾಸ್ ಕೊಟ್ಟಿದ್ದಾರೆ ಅನ್ನೋ ಆರೋಪದಲ್ಲಿ ಪ್ರತಾಪ್ ಸಿಂಹ ಒಬ್ಬ ದೇಶದ್ರೋಹಿ ಅಂತ ಫ್ಲೆಕ್ಸ್ ಅನ್ನು ಹಾಕಿ ಸಂಸತ್ ಸ್ಥಾನದಿಂದ ವಜಾಗೊಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಸಹಿ ಸಂಗ್ರಹದ ಚಳವಳಿಯನ್ನ ಮಾಡ್ತಾ ಇದ್ದಾರೆ. ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎರಡು ದೃಶ್ಯಗಳಿದೆ. ಮೊದಲನೇದಾಗಿ ಸಂಸತ್ ಭವನಕ್ಕೆ ನುಗ್ಗಿದಂತಹ ಮನೋರಂಜನ್ ಸಾಗರ್ ಶರ್ಮಾ ದೃಶ್ಯ, ಮತ್ತೊಂದು ಕಡೆ ಮೈಸೂರು ನಗರದ ಮಹಾರಾಜ ವೃತ್ತವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿರುವಂಥ ಫ್ಲೆಕ್ಸ್ ಅಥವಾ ಬ್ಯಾನರನ್ನು ನೀವು ಅಲ್ಲಿ ನೋಡಬಹುದು. ಈ ಫ್ಲೆಕ್ಸ್ನಲ್ಲಿ ಇರುವ ಅಂಶ ಇಷ್ಟೇ: ಸಂಸದ ಪ್ರತಾಪ್ ಸಿಂಹ ಒಬ್ಬ ದೇಶದ್ರೋಹಿ ಅಂತ ಹಾಕಲಾಗಿದೆ ಮತ್ತು ಪ್ರತಾಪ್ ಸಿಂಹ ದೇಶದ್ರೋಹಿ ಅಂತ ಹೇಳಿ ಬಾಂಬ್ ಹಿಡಿದು ನಿಂತಿರುವ ಫ್ಲೆಕ್ಸ್ ಅನ್ನು ಅಲ್ಲಿ ಅಳವಡಿಸಲಾಗಿದೆ. ಇನ್ನು ಸಹಿ ಸಂಗ್ರಹದ ಚಳುವಳಿ ಕೂಡ ಮಾಡೋದಕ್ಕೆ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಸಜ್ಜಾಗಿದೆ. ಯಾಕೆ? ಸಂಸತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಸಹಿ ಸಂಗ್ರಹದ ಚಳವಳಿ ಮಾಡ್ತಾ ಇದೆ. ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಹಾಕಿರುವಂಥ ಬ್ಯಾನರ್ ಇದು. ಪ್ರತಾಪ್ ಸಿಂಹ ಫೋಟೋ ಇದೆ. ಆ ಫೋಟೋದಲ್ಲಿ ಕೈಯಲ್ಲಿ ಒಂದು ಕಡೆ ಬಾಂಬ್ ಇದೆ. ದೇಶದ್ರೋಹಿ ಅಂತ ಹೇಳಿ ಅಲ್ಲಿ ಬರೆಯಲಾಗಿದೆ. ಇದು ಮೈಸೂರು ನಗರದ ಮಹಾರಾಜ ವೃತ್ತದ ಬಳಿ ಹಾಕಿರುವಂಥ ಫ್ಲೆಕ್ಸ್. ಬಂದು ಹೋಗೋ ಜನ ಎಲ್ಲ ಪ್ರತಾಪ್ ಸಿಂಹ ಅವರ ಈ ಫೋಟೋವನ್ನು ಗಮನಿಸಿ ಹೋಗ್ತಾ ಇದ್ದಾರೆ. ಈ ಮೂಲಕ ಪ್ರತಾಪ್ ಸಿಂಹ ಅವರ ತೇಜೋವಧೆಯ ಒಂದು ಪ್ರಯತ್ನ ಆಗ್ತಾ ಇದೆ ಮತ್ತು ಅವರ ಬೇಜವಾಬ್ದಾರಿ ನಡೆಯನ್ನು ಈ ರೀತಿ ಪ್ರತಿಭಟನೆಯ ಮೂಲಕ ತಿಳಿಯಪಡಿಸಲಾಗ್ತಾ ಇದೆ. ನೀವಿಲ್ಲಿ ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ. ಯಾಕಂತ ಹೇಳಿದ್ರೆ ಸಂಸತ್ ಭವನ ಅಂದಾಗ ಅಲ್ಲಿ ಭದ್ರತಾ ಲೋಪ ಆಗಿದೆ ಒಂದು. ಎರಡನೇದಾಗಿ ಪ್ರೇಕ್ಷಕರ ಗ್ಯಾಲರಿ ಅಂತ ಇರುತ್ತೆ. ಆ ಪ್ರೇಕ್ಷಕರ ಗ್ಯಾಲರಿಯಿಂದ ಏಕಾಏಕಿ ಇಬ್ಬರು ಯುವಕರು ನುಗ್ಗಿ ಬಿಡ್ತಾರೆ. ಇದು ಅಸಮಂಜಸ, ಅಕ್ಷಮ್ಯ. ಬಟ್ ಅವರಿಗೆ ಪಾಸ್ ಕೊಟ್ಟಿದ್ದ್ಯಾರೋ ಅದು ಬಹಳ ಮುಖ್ಯ ಆಗುತ್ತೆ. ಇದೇ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಕಡೆಯಿಂದ ಬಂದಿರುವ ಪಾಸ್ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಒಬ್ಬ ದೇಶದ್ರೋಹಿ ಅಂತ ಫ್ಲೆಕ್ಸ್ ಹಾಕಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಮೈಸೂರು ನಗರದ ಮಹಾರಾಜ ವೃತ್ತದ ಬಳಿ ಪ್ರತಾಪ್ ಸಿಂಹ ಒಬ್ಬ ದೇಶದ್ರೋಹಿ ಅಂತ ಫ್ಲೆಕ್ಸ್ ಹಾಕಿದ್ದಾರೆ. ಬಂದು ಹೋಗ್ತಿರುವಂತಹ ಜನ ಆ ಫ್ಲೆಕ್ಸನ್ನು ಸಹಜವಾಗಿ ಗಮನಿಸ್ತಾ ಇರ್ತಾರೆ. ಏನಾದರೂ ರಿಪ್ಲೈ ಕೊಟ್ಟರೆ ಸಾರ್ವಜನಿಕರು ಮತ್ತು ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಏನು ಹೇಳೋದಕ್ಕೆ ಹೊರಟಿದೆ? ದಿವ್ಯಾ, ಒಂದು ಈ ಪ್ರಕರಣ ನಾನು ನಿನ್ನೆ ಅಷ್ಟೇ ಮಾತಾಡುವಂತ ಸಂದರ್ಭದಲ್ಲೂ ಕೂಡ ಹೇಳಿದೆ, ಈಗ ಮತ್ತೊಂದು ಮಜಲನ್ನ ಪಡ್ಕೋತಾ ಇದೆ, ರಾಜಕೀಯ ಪ್ರೇರಿತವೂ ಕೂಡ ಆಗ್ತಾ ಇದೆ ಅಂತೇಳಿ. ಆದ್ರೆ ಒಂದು ದೇಶದ ಒಂದು ಭದ್ರತೆ ವಿಚಾರದಲ್ಲಿ ಈ ರೀತಿಯಾದಂತಹ ರಾಜಕೀಯ ಒಂದು ಸಮಂಜಸವಲ್ಲ. ಜೊತೆಗೆ ಒಬ್ಬ ಸಂಸದ ಜನಪ್ರತಿನಿಧಿ ಆಗಿದ್ದಾರೆ. ಸೊ ಅವರ ಫ್ಲೆಕ್ಸ್ ಅನ್ನ ತೇಜೋವಧೆ ಮಾಡುವಂಥದ್ದು, ಹೇಳಿಕೆ ಕೊಡುವಂಥದ್ದು ಒಂದು ಕಡೆ ಆಯ್ತು ಅಂತಂದ್ರೆ, ಈ ರೀತಿಯಾಗಿ ಸಾರ್ವಜನಿಕವಾಗಿ ಒಬ್ಬ ಸಂಸದರ ಒಂದು ಫೋಟೋವನ್ನ ಅವರ ಕೈಯಲ್ಲಿ ಒಂದು ಕಡೆ ಬಾಂಬ್ ಅನ್ನ ಇಟ್ಟು ಮತ್ತೊಂದು ಕಡೆ ಅವ್ರಿಗೆ ಒಂದು ಧರ್ಮದ ಒಂದು ವೇಷಭೂಷಣವನ್ನ ಹಾಕಿ ದೇಶದ್ರೋಹಿ ಅಂತೇಳಿ ಸಹಿ ಸಂಗ್ರಹ ಚಳುವಳಿಯನ್ನ ಕೂಡ ಮಾಡ್ತಿರುವಂತದ್ದು ಸರಿಯಾದ ಕ್ರಮ ಅಲ್ಲ. ಅವರ ಒಂದು ಒತ್ತಾಯ, ಆಗ್ರಹ ಏನೇ ಇದ್ರೂ ಕೂಡ ಅವರ ಮಾತಿನಲ್ಲಿರ್ಬೇಕು ಅಥವಾ ಕಾನೂನಿನ ಹೋರಾಟದ ಮೂಲಕ ಇರ್ಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಘಟನೆ ಏನಿದೆ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಕಾಲೇಜು ಸಮೀಪದಲ್ಲೇ ಒಂದು ವೃತ್ತ ಏನಿದೆ, ಮಹಾರಾಜ ಕಾಲೇಜು ಏನಿದೆ, ಅದರ ಒಂದು ಸಮೀಪದ ಒಂದು ವೃತ್ತದಲ್ಲೇ ಇದನ್ನ ಕೂಡ ಹಾಕಿರುವಂತದ್ದು. ನಿತ್ಯವೂ ಅಲ್ಲಿ ನೂರಾರು ವಿದ್ಯಾರ್ಥಿಗಳು ಕೂಡ ಓಡಾಡ್ತಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಹಾಕಿರುವಂತದ್ದು, ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇರುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಸದ್ಯಕ್ಕೆ ಈಗ ಕರ್ನಾಟಕ ಜಾಗೃತ ವೇದಿಕೆ ಏನಿದೆ, ಸೊ ಅವರು ಕೂಡ ಸಹಿ ಸಂಗ್ರಹ ಅಭಿಯಾನಕ್ಕೆ ಮುಂದಾಗ್ತಿದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಅದೇ ಇದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತೆ ವೃತ್ತಗಳಲ್ಲಿ ಫ್ಲೆಕ್ಸ್ ಗಳನ್ನ ಹಾಕುವಂತಿಲ್ಲ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಇದು ಮೈಸೂರಿನಲ್ಲಿ ಆದೇಶ ಕೂಡ ಪಾಲನೆಯಲ್ಲಿರುವಂತದ್ದು.
ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕ್ಬೇಕು ಅಂತಂದ್ರೆ 1 ದಿನ 2 ದಿನ ಅನುಮತಿಯನ್ನ ಪಡೆದು ಕಾರ್ಯಕ್ರಮ ಇದ್ರೆ ಮಾತ್ರ ಹಾಕ್ಬೇಕಾಗತ್ತೆ. ಈ ರೀತಿಯಾಗಿ ಇರುವಂತ ಫ್ಲೆಕ್ಸ್ ಗಳಿಗೆ ಯಾವುದೇ ರೀತಿಯಾದಂತ ಮಾನ್ಯತೆ ಇಲ್ಲ. ಸದ್ಯಕ್ಕೆ ಈಗ ಸ್ಥಳಕ್ಕೆ ಪಾಲಿಕೆ ಅಧಿಕಾರಿಗಳು ಮತ್ತೆ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ರೀತಿ ಫ್ಲೆಕ್ಸ್ ಅನ್ನ ಯಾರು ಹಾಕಿದ್ದಾರೆ ನಿಮ್ಮ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ, ಕೂಡಲೇ ಇದನ್ನ ತೆರವು ಮಾಡಿ ಅನ್ನೋ ವಿಚಾರವನ್ನು ಕೂಡ ಈಗಾಗಲೇ ಹೇಳ್ತಿರುವಂತದ್ದು. ಆದ್ರೆ ಈಗ ಆ ವೇದಿಕೆಯ ಒಂದು ಕಾರ್ಯಕರ್ತರು ಮತ್ತೆ ಅಧ್ಯಕ್ಷರು ಹೇಳ್ತಂದು ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ತೆಗೆಯೋದಿಲ್ಲ. ಸೊ ನಾವು ಒಂದು ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದ್ವಿ, ಜನರ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ನಾವು ಕೂಡ ನೋಡ್ಬೇಕಾಗತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ಸಾರ್ವಜನಿಕರು ಮಾತ್ರ ನಿಂತು ಇದನ್ನ ನೋಡ್ಕೊಂಡು ಫೋಟೋವನ್ನ ತೆಗೆದು ನಂತರದಲ್ಲಿ ಹೋಗ್ತಿರುವಂತದ್ದು ಒಂದು ರೀತಿಯಲ್ಲಿ ಒಬ್ಬ ಸಂಸದರಿಗೆ ಇದು ಒಂದು ರೀತಿಯಲ್ಲಿ ಅಪಮಾನ ಮಾಡಿದಂತ ಕೃತ್ಯ ಅಂತ ಒಂದು ಮಾತುಗಳು ಕೂಡ ಸಾರ್ವಜನಿಕರಿಂದ ಈಗಾಗಲೇ ಬರ್ತಿರುವಂತದ್ದು. ದಿವ್ಯಾ, ಸುರೇಶ್, ಖಂಡಿತವಾಗ್ಲೂ ಸಂಸದರ ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಬಟ್ ಇಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಬ್ಯಾನರ್ ಮತ್ತು ಅವರ ಸಹಿ ಸಂಗ್ರಹ ಅಭಿಯಾನ ಏನಿದೆ, ಈ ಮೂಲಕ ಪ್ರತಾಪ್ ಸಿಂಹ ಅವರಿಗೆ ತೇಜೋವಧೆ ಮಾಡುವ ಎಲ್ಲ ಪ್ರಯತ್ನಗಳಾಗ್ತಿದೆ. ಈ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಕೂಡ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬಹುದು, ಆ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ? ಅಂದ್ರೆ ಈ ರೀತಿಯಾದಂತ ಹೋರಾಟಗಳು ಖಂಡಿತ ಪ್ರತಾಪ್ ಸಿಂಹ ಅವರ ವಿರುದ್ಧ ಸಾಕಷ್ಟು ಆಗಿದೆ, ಹಿಂದೆನೂ ಕೂಡ ಆಗಿದೆ. ದಶಪಥ ರಸ್ತೆಯಲ್ಲೂ ಕೂಡ ಇದರಲ್ಲಿ ಅಕ್ರಮ ಆಗಿದೆ, ಇದರಲ್ಲಿ ದುಡ್ಡನ್ನ ಇದ್ ಮಾಡಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಪ್ರತಾಪ್ ಸಿಂಹ ಅವರು ಒಂದೇ ಮಾತು ಹೇಳಿದ್ರು, ಎಲ್ಲವೂ ಕೂಡ ಜನರು ನೋಡ್ಕೋತಾರೆ ಅನ್ನೋ ಮೂಲಕವಾಗಿ. ಆದ್ರೆ ತೀವ್ರತರವಾದಂತ ತಮ್ಮ ಮೇಲೆ ಒಂದು ದೇಶದ್ರೋಹಿ ಜೊತೆಗೆ ಈ ರೀತಿಯಾದಂತ ಕ್ರಮಗಳಾದಂತ ಸಂದರ್ಭದಲ್ಲಿ ಅವರು ಕೂಡ ಮುಂದಿನ ಹಂತಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಈಗ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಇಬ್ರು ಯುವಕರು ಏನು ಸಿಕ್ಕಾಕೊಂಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ, ಸೊ ಅವರು 3 ತಿಂಗಳು ಕೂಡ ಅಲ್ದಿದ್ದಾರೆ, ನಮ್ಗೆ ಪಾಸ್ ಬೇಕು, ನಾವು ನೋಡ್ಬೇಕು ಅನ್ನೋ ರೀತಿಯಲ್ಲಿ ಅಲ್ದಿದ್ದಾರೆ. ಹಾಗಾಗಿ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ನಮ್ಮ ಕಚೇರಿಯ ಸಿಬ್ಬಂದಿಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಸ್ವತಃ ಪ್ರತಾಪ್ ಸಿಂಹ ಅವರು ಕೊಡೋದಲ್ಲ, ಆ ಕಚೇರಿಯ ಸಿಬ್ಬಂದಿಗಳು ಯಾರು ಪರಿಚಯ ಇತ್ತು ಅಂತಂದ್ರೆ ಅವರ ಮೂಲಕವಾಗಿ ಈಗಾಗಲೇ ಕೊಟ್ಟಿರುವಂತದ್ದು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ತಪ್ಪ ಆಗೋಗಿದೆ, ಆದ್ರೆ ತಪ್ಪನ್ನ ಸರಿಪಡಿಸಬೇಕಾಗತ್ತೆ. ದೇಶದ ಭದ್ರತೆ ಏನಿತ್ತು, ಜೊತೆಗೆ ಸಂಸತ್ ಭವನದ ಒಂದು ಭದ್ರತೆ ಏನಿತ್ತು, ಅದರ ವಿಚಾರವಾಗಿ ಚರ್ಚೆಗಳಾಗಬೇಕಾಗತ್ತೆ. ಸೊ ಇದಕ್ಕೆ ಕಾನೂನು ಈಗಾಗಲೇ ಸಾಕಷ್ಟು ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಘಟನೆಗಳು ಜೊತೆಗೆ ಫ್ಲೆಕ್ಸ್ ಗಳನ್ನ ಹಾಕುವಂತದ್ದು ಇದು ಸರಿಯಾದಂತ ಕ್ರಮ ಅಲ್ಲ ಒಬ್ಬ ಸಂಸದರ ವಿರುದ್ಧ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂತದ್ದು. ದಿವ್ಯಾ, ಈಗ ಸಹಿ ಸಂಗ್ರಹ ಅಭಿಯಾನ ಅಂತ ಮಾಡೋದಕ್ಕೆ ಹೊರಟಿದ್ದಾರಲ್ಲ, ಯಾರಿಂದ ಸಹಿ ಸಂಗ್ರಹ? ಸಾರ್ವಜನಿಕರಿಂದನಾ? ಖಂಡಿತ ದಿವ್ಯಾ, ಸಾರ್ವಜನಿಕರು ಮತ್ತೆ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಇದು ಆ ಒಂದು ವೃತ್ತ ಏನಿದೆ, ಇದು ಮಹಾರಾಜ ಮತ್ತೆ ಯುವರಾಜ ಕಾಲೇಜಿನಲ್ಲಿ ಸಮೀಪ ಪಕ್ಕದಲ್ಲೇ ಇರುವಂತ ಒಂದು ವೃತ್ತ. ಇದು ಮಹಾರಾಜ ಕಾಲೇಜು ಮೈದಾನ ಏನಿದೆ ಅಲ್ಲಿರುವಂತದ್ದು. ಹಾಗಾಗಿ ಅಲ್ಲಿ ಬರುವಂತ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಜೊತೆಗೆ ಪಕ್ಕದಲ್ಲೇ ಕೋರ್ಟ್ ಕೂಡ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಬಂದು ಇದರ ಒಂದು ವಿಚಾರ ಏನಿದೆ, ಇದು ಸರಿನಾ ತಪ್ಪ, ಇವರು ಈ ಒಂದು ಪಟ್ಟಕ್ಕೆ ಸೂಕ್ತನಾ ಅಲ್ವಾ ಅನ್ನೋ ರೀತಿಯಲ್ಲಿ ಸಹಿ ಸಂಗ್ರಹವನ್ನು ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಸರಿಯಾದಂತ ಕ್ರಮ ಅಲ್ಲ. ವಿದ್ಯಾರ್ಥಿಗಳಿಂದ ಮತ್ತೆ ಸಾರ್ವಜನಿಕರು ಈ ದೇಶದ್ರೋಹಿ ಅಂತ ಆ ವ್ಯಕ್ತಿಗಳನ್ನ ಆ ರೀತಿಯಾಗಿ ಸಂಸದರನ್ನ ಕರೆಯೋದು ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ಪ್ರಕರಣ ಆಗಿರುವಂತದ್ದೇ ಬೇರೆ, ಇವ್ರು ಮಾಡ್ತಿರುವಂತದ್ದೇ ಬೇರೆ. ಹಾಗಾಗಿ ಈ ಒಂದು ಪ್ರಕರಣ ಮುಂದಿನ ಹಂತಗಳಲ್ಲಿ ಕಾನೂನಾತ್ಮಕವಾಗಿನೂ ಕೂಡ ಹೋದ್ರೂ ಕೂಡ ಅಚ್ಚರಿ ಇಲ್ಲ. ಆದ್ರೆ ಪೊಲೀಸರು ಇದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿಲ್ಲ. ಪಾಲಿಕೆ ಅಧಿಕಾರಿಗಳು ಕೂಡ ಈ ಸದ್ಯಕ್ಕೆ ಸ್ಥಳಕ್ಕೆ ಆಗಮಿಸಿ ಫ್ಲೆಕ್ಸ್ ಗಳನ್ನ ತೆರವುಗೊಳಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಏಕಾಏಕಿ ಬಂದು ಈ ರೀತಿಯಾಗಿ ಅನುಮತಿಯನ್ನ ಪಡೆಯದೆ ಈ ಫ್ಲೆಕ್ಸ್ ಅನ್ನ ಹಾಕಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಲೋಕಸಭೆಗೆ ನುಗ್ಗಿದ ಆರೋಪಿಗೆ ಪಾಸ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ವಿರುದ್ಧ ಹಾಕಿರುವಂಥ ಫ್ಲೆಕ್ಸ್ ಅನ್ನು ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು. ಮತ್ತು ಸಂಸತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿ ಸಹಿ ಸಂಗ್ರಹಕ್ಕೂ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಮುಂದಾಗಿದೆ. ಬಟ್ ಇಲ್ಲಿ ಯಾವುದೇ ಅನುಮತಿಯನ್ನು ಪಡೆದುಕೊಳ್ಳದೆ ಈ ರೀತಿ ಬ್ಯಾನರ್ನ ಹಾಕಲಾಗಿದೆ. ಹಾಗಾಗಿ ಪೊಲೀಸ್ ಇಲಾಖಾ ಸಿಬ್ಬಂದಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಗೆ ಈ ರೀತಿ ಬ್ಯಾನರನ್ನು ಹಾಕುವುದು ಸರಿಯಲ್ಲ, ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಒಪ್ಪಿಕೊಂಡಿಲ್ಲ. ಮತ್ತೀಗ ಕಾಲೇಜು ಆವರಣ ಆಗಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಮತ್ತು ಕೆಲವೊಂದು ಸಾರ್ವಜನಿಕರ ಬಳಿ ಸಹಿ ಸಂಗ್ರಹಕ್ಕೂ ಕೂಡ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಮುಂದಾಗಿದೆ ಅನ್ನುವಂತಹ ಮಾಹಿತಿ ಇದೆ. ನೋಡಿ, ಇಲ್ಲಿ ಮತ್ತೊಂದು ವಿಚಾರ ಇದೆ. ಪ್ರತಾಪ್ ಸಿಂಹ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3-4 ತಿಂಗಳ ಕಾಲ ಪಾಸ್ಗಾಗಿ ಆ ಹುಡುಗರು ಅಥವಾ ಯುವಕರು ಅಲೆದಿದ್ದಾರೆ, ನಂತರ ಪಾಸನ್ನು ಕೊಟ್ಟಿರುವಂಥದ್ದು, ಈ ವಿಚಾರವನ್ನು ಕೂಡ ಹೇಳಿದ್ದಾರೆ. ಮತ್ತು ಮಹಾರಾಜ ಸರ್ಕಲ್ನಲ್ಲಿ ಈ ರೀತಿ ಫ್ಲೆಕ್ಸನ್ನು ಹಾಕಿ ತನ್ನ ತೇಜೋವಧೆ ಮಾಡ್ತಿರುವ ಹಿನ್ನೆಲೆಯಲ್ಲಿ ಇಂತಹ ಬೇಕಾದಷ್ಟು ಅನುಭವಗಳಾಗಿದ್ರೂ ಕೂಡ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಪ್ರತಾಪ್ ಸಿಂಹ ಮುಂದಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಸಂಸತ್ ಭವನ ಅಂದ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮೊನ್ನೆ ನಡೆದಂಥ ಪ್ರಕರಣ ಏನಿದೆ ಅದು ಭದ್ರತಾ ಲೋಪದ ವೈಫಲ್ಯ. ಜೊತೆಗೆ ಯಾರೇ ಬಂದರೂ ಕೂಡ ಅಲ್ಲಿ ಒಂದು ಚೆಕ್ಕಿಂಗ್ ಅನ್ನೋದಿರುತ್ತೆ, ತಪಾಸಣೆಯನ್ನು ಸರಿಯಾದ ರೀತಿ ಮಾಡಿಲ್ಲ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ.
ಅಲ್ಲಿ ಬರುವಂಥ ಸಂಸದರ ತಪಾಸಣೆ ಆಗುತ್ತೆ, ಸೇರುವಂಥ ನಾಯಕರ ತಪಾಸಣೆ ಆಗುತ್ತೆ. ಆದರೆ ಇಲ್ಲಿ ವೀಕ್ಷಕರ ಗ್ಯಾಲರಿಯಲ್ಲಿ ಕೂರುವಂತಹ ವೀಕ್ಷಕರ ತಪಾಸಣೆ ಅನ್ನೋದು ಸರಿಯಾದ ಮಟ್ಟಿಗೆ ಆಗಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ನಡೀಬಾರ್ದು, ಆ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.